ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ದಾರ್ ಜಿ ಅವರೇ, ಹಾಗೆ ಸತೀಶ್ ಸರ್, ಮತ್ತು ನಮ್ಮ ಪಿ ಟಿ ಸರ್ ಇದ್ದಾರೆ, ಮತ್ತು ಅರುಣ್ ಸರ್, ಮತ್ತು ಎಲ್ಲ ಶಿಕ್ಷಕ ಬಂದಿದ್ದಾರೆ, ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಾಗೆ ವಿಶೇಷವಾಗಿ ಸ್ನೇಹಜೀವಿ ವಿದ್ಯಾರ್ಥಿ ಮಿತ್ರರು, ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಈ ಒಂದು ನಮ್ಮ ಶಾಲೆಯಲ್ಲಿ ಬಂದಿದ್ದರೆ ಮತ್ತು ಆಚರಿಸ್ತಾ ಇದ್ದಾರೆ. ತುಂಬ ಸಂತೋಷವಾದಂಥ ದಿನ. ಯಾಕೆಂದರೆ ನಾವು ಕೂಡ ಶಿಕ್ಷಕರಾಗಿದ್ದರೂ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರನ್ನ ನೆನೆಯುವಂಥ ಒಂದು ಸಂದರ್ಭ ನಮಗೆ. ಇಲ್ಲೂ ನಮ್ಮ ಅರುಣ್ ಸರ್ ಇದ್ದಾರೆ, ಹಾಗೆ ನಮ್ಮ ರೇಖಾ ಮೇಡಮ್ ಇದ್ದಾರೆ, ಹಾಗೆ ನಮ್ಮ ಹಿಂದೆ ಇಲ್ಲದೆ ಇದ್ದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ನೆನೆಸುತ್ತಾ ಈ ಒಂದು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ. ಯಾಕೆಂದರೆ ಅಂಥ ಒಂದು ಸ್ಥಾನದಲ್ಲಿ ಇದ್ದಾಗ ನಾವು ಸಮಾಜವನ್ನ ಮತ್ತೆ ವೈಯಕ್ತಿಕ ಬದುಕನ್ನ ಪರಿವರ್ತನೆ ಮಾಡುವಂತ ದೊಡ್ಡ ಜವಾಬ್ದಾರಿ ಶಿಕ್ಷಕ ವೃತ್ತಿ ಎಂದು. ಯಾಕೆಂದ್ರೆ ನಾವು ಎಲ್ಲೇ ಒಂದು ತಪ್ಪು ಮಾಡಿದ್ರು ಕೂಡ ಆ ಒಂದು ಪೀಳಿಗೆ ಏನಿರುತ್ತೆ, ಉತ್ತಮವಾದಂಥ ಶಿಕ್ಷಣ ಸಿಗ್ಲಿಲ್ಲ ಅಂದ್ರೆ ಅದು ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಶಿಕ್ಷಣವನ್ನ ಕೊಟ್ಟಾಗ ಯಾವುದೇ ಶಾಲೆಯಲ್ಲಿ ಅಲ್ಲಿ ಕೊಟ್ಟಾಗ ಆ ಮಕ್ಕಳು ಪರಿವರ್ತನೆ ಆಗಬೇಕು. ಆದಾಗ ಮಾತ್ರ ಅದು ಮುಂದೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಈಗ ಸ್ನೇಹಜೀವಿ ಬಳಗ ಏನಿದ್ದೀರಾ, ನಮ್ಮ ಇದೇ ಶಾಲೆಯಲ್ಲಿ ಕಲ್ತಿದ್ದೀರಾ, ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೀರಾ. ನೀವೇನ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳುವಂತ ಒಂದು ಕೆಲಸ ಮಾಡಬೇಕು. ಆಗ ಮಾತ್ರ ಇಲ್ಲಿ ಕೊಟ್ಟಂತ ಶಿಕ್ಷಣ ಆಗಲಿ ಶಿಕ್ಷಕರಿಗಾಗಲಿ ಅದು ಗೌರವ ಸಲ್ಲಿಸೋದಂತಾಗುತ್ತೆ. ಯಾಕೆಂದ್ರೆ ನೀವು ಒಂದು ಗುರಿಯನ್ನ ಮುಟ್ಟಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತ ಗೌರವ ಸಲ್ಲಿಸಿದ್ರು ಕೂಡ ಅದು ಯಾರಿಗೂ ತಲುಪೋದಿಲ್ಲ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಹೀಗಾದ್ರಲ್ಲ ಅಂತ ಎಲ್ಲೋ ಒಂದ್ ಕಡೆ ನಾವು ನೇರವಾಗಿ ನಿಮ್ಮ ಹತ್ರ ಹೇಳಕ್ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಒಂದು ನೋವು ಇರುತ್ತೆ. ಮತ್ತೆ ನಿಮ್ಮ ನಿರೀಕ್ಷೆಗಳನ್ನ ನೀವು ಪೂರ್ಣ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ನೀವು ನಿಮ್ಮ ಗುರಿಗಳನ್ನ ಇಟ್ಕೊಂಡು ಏನಿದೆ ಅದು ಒಂದು ಒಳ್ಳೆ ಈಗ ಶಾಲೆಯಲ್ಲಿ ಕಲ್ತಿದ್ದಾಯ್ತು, ಮುಂದೆ ಕೂಡ ಒಂದು ಒಳ್ಳೆ ಶಿಕ್ಷಣವನ್ನ ಪಡ್ಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈ ಸರ್ವಪಲ್ಲಿ ರಾಧಾಕೃಷ್ಣನ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರನ್ನ ನಮ್ಮ ಶಿಕ್ಷಣ ತಜ್ಞರು, ತತ್ವಜ್ಞಾನಿ, ಮತ್ತೆ ಭಾರತದ ಉಪರಾಷ್ಟ್ರಪತಿಯಾಗಿ ಮತ್ತೆ ರಾಷ್ಟ್ರಪತಿಯಾಗಿ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿರುವಂಥದ್ದು ತಮಗೆಲ್ಲ ಗೊತ್ತು. ಆದ್ರೆ ಇವರು ಎಂಥ ಪ್ರಭಾವಶಾಲಿಗಳಂತಂದ್ರೆ ಪ್ರಪಂಚದ ಈ ಸರ್ವಾಧಿಕಾರಿಗಳಲ್ಲಿ ಹೆಸರಾಂತ ವ್ಯಕ್ತಿ ಅಂತಂದ್ರೆ ನಮ್ಮ ಸ್ಟಾಲಿನ್ ಗೊತ್ತಲ್ವಾ, ರಷ್ಯಾ ದೇಶದಲ್ಲಿ ಇದ್ದಂತ ಅಂತವನ್ನ ಭಾರತದ ರಾಯಭಾರಿಯಾಗಿ ಹೋದಂತ ರಾಧಾಕೃಷ್ಣನ್ ಅವ್ರಿಗೆ ಹೇಳ್ತಾರೆ, ನಮ್ಮ ಅಶೋಕ ಹಿಂಸಾ ಮಾರ್ಗವನ್ನ ಬಿಟ್ಟು ಅಹಿಂಸಾ ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ, ಹಾಗೆ ನೀವು ಕೂಡ ಆಗ್ತೀರಾ ಅಂತ ಅಂದ್ಬಿಟ್ಟು ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂತ ಮಾತನ್ನ ಹೇಳ್ತಾರೆ. ಹಾಗೆ ಅವರು ತಮ್ಮ ರಾಯಭಾರಿ ಅವಧಿಯನ್ನ ಮುಗಿಸಿ ಭಾರತಕ್ಕೆ ಬರ್ಬೇಕಾದ್ರೆ ಮತ್ತೆ ಅವರು ಎಷ್ಟು ಸ್ಟಾಲಿನ್ ಕೂಡ ಅಂತ ಕ್ರೂರಿಯಾದಂತ ಮನಸ್ಥಿತಿ ಇದ್ದಂತವನು ಕೂಡ ನೀವು ಹೆಚ್ಚು ಕಾಲ ಬಾಳ್ಬೇಕು, ನಾನು ಜಾಸ್ತಿ ದಿನ ಇರೋದಿಲ್ಲ, ನಿಮ್ಮ ವ್ಯಕ್ತಿತ್ವ ನಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಯಾಕೆಂದ್ರೆ ಶಿಕ್ಷಕನಾದವನು ಅಂತ ಎಲ್ಲವನ್ನ ಒಂದು ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳಿರ್ತಾನೆ. ಆದ್ರೆ ಅದನ್ನ ಸ್ವೀಕರಿಸೋನಂತವನು ಅದನ್ನ ತಿಳ್ಕೊಂಡು ತಕ್ಷಣಕ್ಕೆ ತಿಳ್ಕೊಳ್ಳೋದು ಕೂಡ ಅದನ್ನು ನಿಧಾನವಾಗಿ ತಿಳ್ಕೊಂಡು ಮನ ಪರಿವರ್ತನೆ ಮಾಡಿಕೊಂಡು ತನ್ನ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ನಮಗೆ ಇದರಿಂದ ತಿಳಿದು ಬರುತ್ತೆ. ಹಾಗಾಗಿ ನಿಮ್ಮೆಲ್ಲರ ಜೀವನ ಉತ್ತಮವಾಗಿರ್ಲಿ ಅಂತ ಹಾರೈಸ್ತಾ ಈ ಒಂದು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ